ಸದ್ಯಕ್ಕೆ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಸದ್ಯಕ್ಕೆ ಇಲ್ಲ. ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗೆ ಇದೀಗ ಹೈಕಮಾಂಡ್ ತಡೆ ಹಾಕಿದೆ. ಒಂದು ಕಡೆ ಯಾಕೋ ಬಹಳ ಬೇರೆ ಥರ ಹೋಗ್ತಾ ಇದೆ ಅಂತ ಹೇಳಿ. ಆದರೆ ಈ ಶಾಸಕರು ಸಚಿವರು ಇರ್ತಾರಲ್ಲ, ಒಂದಲ್ಲ ಒಂದು ಸೋರ್ಸಿಂದ ಅವ್ರೊಂದು ಪಕ್ಕಾ ಇನ್ಫಾರ್ಮೇಷನ್ ಬಂದಿರುತ್ತೆ. ಇಲ್ಲ, ಈ ಬಾರಿ ಟಿಕೆಟ್ ಹೋಗ್ತಿರೋದೆ ಮುನಿಯಪ್ಪ ಅವರ ಅಳಿಯನಿಗೆ, ನಾವು ಇದನ್ನು ತಡಿಬೇಕು ಅಂಥೇಳಿ. ಆ ಥರ ಇನ್ಫಾರ್ಮೇಷನ್ ಬರದೆ ರಾಜೀನಾಮೆ ಪತ್ರ ಹಿಡ್ಕೊಂಡು ಯಾರೂ ಕೂಡ ಬರಲ್ಲ, ಸ್ಪೀಕರ್ ಅವ್ರಿಗೂ ಕೂಡ. ಕೋಲಾರ ಶಾಸಕರ ಅಸಮಾಧಾನದ ಹಿನ್ನೆಲೆಯಲ್ಲಿ ಟಿಕೆಟ್ ಘೋಷಣೆ ಮಾಡೋದಕ್ಕೇ ಹೈಕಮಾಂಡ್ ತಡೆ ಒಡ್ಡಿದೆ. ಟಿಕೆಟ್ ಗಲಾಟೆ ಮಾಹಿತಿಯನ್ನು ಪಡ್ಕೊಂಡು ಇಲ್ಲಿ ತದ್ವಾ ಇದು ಪ್ರಾಬ್ಲಮ್ ಆಗಿಬಿಡುತ್ತೆ, ನಮಗೆ ತುಂಬ ಅಸಮಾಧಾನ ಆಗುತ್ತೆ. MP ಎಲೆಕ್ಷನ್ ಹೊಸ್ತರಲ್ಲಿ ಇಟ್ಕೊಂಡು ಒಂದು ಪಕ್ಷದಲ್ಲಿ ಇಷ್ಟು ಒಡಕಿದೆ ಎನ್ನುವ ಮೆಸೇಜ್ ಹೋದಂತಾಗುತ್ತೆ ಅಂತೇಳಿ ಆ ಟಿಕೆಟ್ ಯಾವುದೇ ವಿಚಾರಕ್ಕೂ ಅದನ್ನು ಸದ್ಯಕ್ಕೆ ನಾವು ಅನೌನ್ಸ್ ಮಾಡಲ್ಲ ಅಂತ ಹೇಳ್ತಾ ಇದೆ ಹೈಕಮಾಂಡ್. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡ್ತಾ ಇರೋದಕ್ಕೇ ಬಹಳ ವಿರೋಧ ವ್ಯಕ್ತವಾಗಿದೆ. ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಅಸಮಾಧಾನವನ್ನು ಕೂಡ ಶಾಸಕರು ವ್ಯಕ್ತಪಡಿಸಿದ್ದಾರೆ. ಟೈಮ್ ಕೊಡೋದು ನನಗೆ ಅಧಿಕಾರ ಇಲ್ಲ. ನಿಮಗೆ ನೀವು ಬೇಕಾಗ ಬರ್ರಿ, ಬಂದಾಗೆಲ್ಲ ನಾನು ತಿಳಿಸ್ತೀನಿ. ನಾನು ರಾತ್ರಿ 12 ಗಂಟೆ ಬಂದು ನಾನು ಇರ್ತೀನಿ, ಮನೆಯಲ್ಲಿ ಇರ್ತೀನಿ, ನೀವು ಬೇಕಾದ ಬರತ್ತೆ, ಇಷ್ಟೇ ಹೇಳಿ. ಅದ ನಂತರ ನೀವೇನು ಹೇಳೋದು ಅಲ್ಲಿ ಹೇಳಿ ಬರತ್ತೆ, ನಾನು ಹೊರಗೆ ಕರ್ಕೊಂಡು, ನನ್ನ ಎದುರಿಗೆ ಹೇಳೋದು ಬೇಡ, ಹೊರಗೆ ಕರ್ಕೊಂಡ್ಬಂದು ಇಲ್ಲಿ ತಮ್ಮ ಎದುರಿಗೆ ಹೇಳಿದ್ರು ಇಷ್ಟ. ಸರ್, ಸಭಾಪತಿ ಅವರನ್ನ ಈಗ ರಾಜೀನಾಮೆ ಕೊಡ್ತಿದ್ದ ಅವರ ರಾಜಕೀಯ ಹಿತಾಸಕ್ತಿಗೋಸ್ಕರ ಸಭಾಪತಿ ಅವ್ರ ಚೇಂಬರ್ಗೆ ಬಂದು ಇಷ್ಟೆಲ್ಲ ಐಡ್ರಾಮಾ ಮಾಡೋದು ಸಭಾಪತಿ ಅವ್ರ ಪೀಠಕ್ಕೆ ತಮಗೆ ಮಾಡೋಂಥ ಅಪಮಾನ ಅಂತ ಅಲ್ಲಲ್ಲ, ಅಪಮಾನ ಅಲ್ಲ ಇದು. ಯಾವುದೇ ಒಬ್ಬ ವ್ಯಕ್ತಿ ರಾಜೀನಾಮೆ ಕೊಡಬೇಕಾದ್ರೆ ಕೊಟ್ಟಾಗೂ ಸಹಿತ 10 ಸಲ ಕೇಳ್ತೀವಿ ನಾವು. ಸ್ವಇಚ್ಛೆಯಿಂದ ಕೊಡ್ತೀವೋ, ಒತ್ತಡ ಇತ್ತು, ಮತ್ತೆ ಕೇಳ್ತೀವಿ. ಯಾವಾಗಾದರೂ ರಾಜೀನಾಮೆಗಳನ್ನು ಸಾಧ್ಯ ಆದಷ್ಟು ಕೊಡಬಾರ್ದು ಅನ್ನೋಂಥ ಉದ್ದೇಶ ಇರ್ತೀವಿ. ಕೊಡಬಾರ್ದು, ಯಾಕಂದ್ರೆ ಇಲೆಕ್ಟೆಡ್ ಜನ ಇರ್ತಾರೆ, ಆರಿಸಿ ಬಂದಿರ್ತಾರೆ. ಇವತ್ತು ನಮ್ಮ ಇದರಲ್ಲಿ ಇರ್ತಿದೆ, ಪ್ರೊಸೀಜರ್ ಇದೆ, ರೂಲ್ ಇಲ್ಲ. ಅವರ ರಾಜೀನಾಮೆ ಐತೆ ನಮ್ಮಲ್ಲಿ, ರೂಲ್ 85 105 ಪೇಜ್ ನಂಬರ್ ಐತಿ. ಅವ್ರು ರಾಜೀನಾಮೆ ಕೊಟ್ಟು ನಾವು 10 ಸಲ ಕೇಳಬೇಕು. ಕೇಳಿದಾಗ ಅವ್ರು ಮತ್ತಿಲ್ಲ ಸರ್ ಒಂದು ಸ್ವಲ್ಪ ಟೈಮ್ ಕೊಡಿ ಅಂದಾಗ ನಾವು ಕೊಡ್ತೀವಿ. ನಮಗೆ ರಾಜೀನಾಮೆ ಕೊಟ್ಟೇ ಇಲ್ಲಿ ಅವರು ಪ್ರಶ್ನೆ ಬಂದಿಲ್ಲ. ಅಲ್ಲ, ಕೊಡದೇ ಅವ್ರು ರಾಜೀನಾಮೆ ಇನ್ನೂ ಸಹ ಸಲ್ಲಿಕೆ ಮಾಡಿಲ್ಲ. ಆದ್ರೂ ಸಹ ಇನ್ನೂ ಸಹ ನಿಮ್ಮ ಪೀಠದಲ್ಲಿ ಬಂದು ಕೂತ್ಕೊಂಡು ಸಂಧಾನ ಮಾಡುವಂಥದ್ದು, ಮಾತುಕತೆ ಮಾಡುವಂಥದ್ದು. ಅವರು ಈಗ ಅವ್ರ ಮಾತುಕತೆ ಮಾಡುವಾಗ ನಾವು ಅಡ್ಡು ಬರೋದು ನಾ ಇರಬಾರ್ದು. ನಾ ಎಂಟಿದ್ದೀನಿ ಇಲ್ಲಿ ಅವ್ರ ಮತ್ತು ಅವ್ರು ಕೊಡ್ತಾರದ್ದು ಬಂದಿದ್ದೆ ನಾನು. ನಿಮ್ಮ ಎದುರಿಗೆ ಹೇಳಿದ್ರೆ ಅವ್ರು ಕೊಡೋದಿಲ್ಲ ಅಂತ ನಾನು ಕೊಟ್ಟು ಅವ್ರ ಕೈಯನ್ನು ಕಸ್ಕೊಳಕ್ಕಾಗುತ್ತೆ, ನಾನು ಮಾಡೋಕ್ಕಾಗುತ್ತೆ. ಕೊಟ್ಟಾಗ ನಾ ಹೇಳಿನಿ, ಅವ್ರು ಯಾವಾಗ ಬಂದರೂ ಸಹಿತ ನಾ ರಾಜೀನಾಮೆ ತಗೊಳ್ತೇನೆ. ಎಷ್ಟು ಸರಿ ಇವೆಲ್ಲ ಅಲ್ಲಲ್ಲ, ನಾನು ನೋಡಿ ಜನಪ್ರತಿನಿಧಿಗಳಾಗಿ, ಅವ್ರ ಸಚಿವರಾಗಿ, ಇವ್ರ ರಾಜಕೀಯ ಕಾರ್ಯದರ್ಶಿಯಾಗಿ ಈ ತರ ಡ್ರಾಮಾ ಮಾಡ್ಕೊಂಡ್ರೆ ನೀವು ಊರಿಗೆಲ್ಲ ದೇಶ ಪಾಠ ಮಾಡ್ತಾರೆ, ದೇಶ ಬುದ್ಧಿ ಹೇಳ್ತಾರೆ, ನೀವೇ ಹೆಂಗ್ ಮಾಡ್ರಿ ಹೆಂಗ್ ಸರ್ ಕತೆ ಅಂತ? ನೀವು ದಯಮಾಡಿ ತಪ್ಪು ತಿಳ್ಕೊಬೇಡಿ. ಇವತ್ತಿನ ರಾಜಕೀಯ ಎಥಿಕ್ಸ್ ಬಗ್ಗೆ ಮಾತಾಡಬೇಕು. ಎಲ್ಲಿ ಎಥಿಕ್ಸ್ ಇಲ್ಲ. Mr. Nazir and other friend, they called me. We are going to give the resignation. When you are coming, sir, to office? I said 12 to 1:30 I am in the office. Whenever you are free, you come and give the resignation. I will accept it. They came according to their timing. They have written in white paper. It is not correct. So I said, you give in writing in letterhead. So they got the letterhead. They are writing there. Meanwhile, the minister came. They are discussing something. The political. I went in the entry chamber. I locked the room. I sit there. Then afterward, they called me. They wanted to tell something. Whatever you want to tell, you tell before the media. Don't tell here. I came here. They said, this we are unhappy, this and that. So that is also not correct. They have not given the resignation. If the resignation letter is with me, then I should say it is not correct. But they have not given the resignation. It is no question of accepting the resignation. Thank you. मैं ತೊಂದರೆ ಕೊಡ್ತೀನಿ. ಇಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಇದೇ ವಿಚಾರದಲ್ಲಿ. ಪರ ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈಗ ಯಾವುದೇ ಕಾರಣಕ್ಕೂ ಕೋಲಾರದ MP ಟಿಕೆಟನ್ನು ಮುನಿಯಪ್ಪ ಫ್ಯಾಮಿಲಿ ಕೊಡಬಾರ್ದು ಅಂತ, ಅವ್ರ ಅಳಿಯನಿಗೂ ಕೊಡಬಾರ್ದು, ಫ್ಯಾಮಿಲಿಯವ್ರಿಗೂ ಯಾರಿಗೂ ಕೊಡಬಾರ್ದು ಅಂತ ಹೇಳಿ ಸಾಕಷ್ಟು ಜನ ಟಿಕೆಟ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಡಾಕ್ಟರ್ MC ಸುಧಾಕರ್ ಮುಂಚೂಣಿಲಿದ್ದಾರೆ. ಅವರೇನೆ ಚಿಂತಾಮಣಿ ಶಾಸಕರು, ಸಚಿವರು ಕೂಡ ಹೌದು. ಕೊತ್ತೂರು ಮಂಜುನಾಥ್ ಕೋಲಾರ ಶಾಸಕರು, ನಂಜೇಗೌಡ ಮಾಲೂರು ಶಾಸಕ, ಅನಿಲ್ ಕುಮಾರ್ ವಿಧಾನ ಪರಿಷತ್ ಮೆಂಬರ್, ನಜೀರ್ ಅಹಮದ್ ವಿಧಾನ ಪರಿಷತ್ ಮೆಂಬರ್, ರಮೇಶ್ ಕುಮಾರ್ ಮಾಜಿ ಸ್ಪೀಕರ್. ಇಷ್ಟೂ ಜನಗಳ ವಿರೋಧ ಇದೆ. ಇಷ್ಟೂ ಜನಗಳ ವಿರೋಧ ಅಂತೂ ಇದೆ. ಇದನ್ನು ಹೇಗೆ ಹ್ಯಾಂಡಲ್ ಮಾಡುತ್ತೆ ಕಾಂಗ್ರೆಸ್ ಗೊತ್ತಿಲ್ಲ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ ಕೋಲಾರ MP ಟಿಕೆಟ್ ವಿಚಾರ? ಇದೀಗ ಒಂದು ಕಡೆ ಹೈಕಮಾಂಡ್ ಟಿಕೆಟ್ ಘೋಷಣೆಯೇ ತಡೆ ಹಿಡಿದಿದೆ. ಈಗ
ಮುನಿಯಪ್ಪ ಅವ್ರಿಗೆ ಅವ್ರ ಅಥವಾ ಫ್ಯಾಮಿಲಿಯವ್ರ ಕಡೆಯವ್ರಿಗೆ, ಮುನಿಯಪ್ಪ ಫ್ಯಾಮಿಲಿ ಕಡೆಯವ್ರಿಗೆ ಟಿಕೆಟ್ ಏನಾದರೂ ಕೊಟ್ಟರೆ ದೊಡ್ಡ ಬಂಡಾಯ ಅಂತೂ ಗ್ಯಾರಂಟಿ. ಮತ್ತು ಈ ಬಂಡಾಯ ಏನಾಗುತ್ತೆ ಇಂಥ ರಾಜಕೀಯ ಅಥವಾ ಎಲೆಕ್ಷನ್ ಟೈಮ್ನಲ್ಲಿ ಬರೀ ಕೋಲಾರದ ಬೌಂಡ್ರಿ ಒಳಗಡೆ ಮಾತ್ರ ಇರುವಂಥದ್ದಲ್ಲ, ಒಂದು ಇಡೀ ಪಕ್ಷದ ಒಳಗಡೆನೇ ಒಂದು ಬಿರುಕು ಮೂಡಿಸುತ್ತಿದ್ದು. ಸೊ ಏನು ಮಾಡ್ತಾ ಇದೆ ಹೈಕಮಾಂಡ್, ಏನು ಮಾಡ್ತಾ ಇದೆ ರಾಜ್ಯ ನಾಯಕರು ಅಂತ? ರಮಕಾಂತ್, ನಾವು ಕಳೆದ ಬಾರಿ BJP ಆಪರೇಷನ್ ಕಮಲದ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರು ರಾಜೀನಾಮೆಯನ್ನು ಕೊಡುವಂತಹ ಸಂದರ್ಭ ಯಾವ ರೀತಿಯಾಗಿ ಇತ್ತು, ಇವತ್ತು ವಿಧಾನಸೌಧದಲ್ಲಿ ಅದೇ ರೀತಿಯಾದಂಥ ದೃಶ್ಯಗಳು ಕೂಡ ಕಂಡುಬಂತು. ಅಂದರೆ ಶಾಸಕರು ರಾಜೀನಾಮೆಯನ್ನು ಕೊಡೋದಕ್ಕೆ ಬರೋದು, ಅವ್ರ ಮೇಲೆ ಮುಗಿಬಿದ್ದು ಸ್ಪೀಕರ್ ಅವ್ರ ಮೇಲೆ, ಸಭಾಪತಿಗಳ ಮೇಲೆ ಮುಗಿಬಿದ್ದು ಬೀಳುವಂಥ ದೃಶ್ಯಗಳೇನಿತ್ತು, ಇವತ್ತು ಕೂಡ ಅದು ಪುನರಾವರ್ತನೆಯಾಯಿತು. ಕಾರಣ ಕೋಲಾರ ಲೋಕಸಭಾ ಟಿಕೆಟ್ ವಿಚಾರದಲ್ಲಿ ಬೆಳಗ್ಗೆ ಅಷ್ಟೇ ಮಾಜಿ ಕೇಂದ್ರ ಸಚಿವರಾಗಿರುವಂಥ ಮುನಿಯಪ್ಪ, ಈಗ ಹಾಲಿ ಸಚಿವರು, ರಾಜ್ಯ ಸಚಿವರು ಮುನಿಯಪ್ಪ ಅವರು ಖರ್ಗೆ ಅವರನ್ನು ಭೇಟಿ ಮಾಡ್ತಾರೆ. ನನ್ನ ಅಳಿಯನಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಇಡ್ತಾರೆ. ಕಳೆದ ಒಂದು ವಾರದಿಂದಲೂ ಕೂಡ ಈ ಟಿಕೆಟ್ ವಿಚಾರದಲ್ಲಿ ಗದ್ದಲಗಳು ಕೂಡ ಮುಂದುವರೆದಿದೆ. ರಮೇಶ್ ಕುಮಾರ್ ವರ್ಸಸ್ ಮುನಿಯಪ್ಪ ಅವರ ಬಣದ ನಡುವೆ ತಿಕ್ಕಾಟಗಳು ಕೂಡ ಶುರುವಾಗಿತ್ತು. ಹಾಗಾಗಿ ಹೈಕಮಾಂಡ್ ಇಲ್ಲಿ ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಲ್ಲಿ ವಿಫಲವಾಗಿತ್ತು, ಸಕ್ಸಸ್ ಆಗಿರಲಿಲ್ಲ. ಈ ಕಡೆ ಮುನಿಯಪ್ಪ ಅವರನ್ನು ಬಿಡೋಂಗಿಲ್ಲ, ಆ ಕಡೆ ರಮೇಶ್ ಕುಮಾರ್ ಅವರನ್ನು ಬಿಡೋಂಗಿಲ್ಲ. ಹಾಗಾಗಿ ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ರಾಜ್ಯ ನಾಯಕರಿಗೂ ಕೂಡ ಎದುರಾಗಿತ್ತು, ಹೈಕಮಾಂಡ್ಗೂ ಕೂಡ ಎದುರಾಗಿತ್ತು. ದೆಹಲಿಯಲ್ಲೂ ಕೂಡ ಈ ಎರಡು ಟೀಮ್ಗಳು ಪ್ರತ್ಯೇಕವಾಗಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಮುನಿಯಪ್ಪ ಅವರು ನಮ್ಮ ಅಳಿಯ ಚಿಕ್ಕಪೇದ್ದಣ್ಣ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರೆ ರಮೇಶ್ ಕುಮಾರ್ ಅವರ ಬಣ ಎಲ್ಲ ಹನುಮಂತಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿತ್ತು. ಅಂತಿಮವಾಗಿ ಇವತ್ತು ರಾಜೀನಾಮೆಯವರೆಗೆ ಆ ಒಂದು ಘಟನೆ ಬಂದಿದೆ. ಇವತ್ತು ಕೋಲಾರದ ಶಾಸಕರು ಮತ್ತೆ ಅಲ್ಲಿರುವಂತಹ MLCಗಳು ಇವತ್ತು ಸಭಾಪತಿಯವರಿಗೆ ಹಾಗೆ ಸ್ಪೀಕರ್ ಅವರಿಗೆ ರಾಜೀನಾಮೆಯನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಾರೆ. ಕಾರಣ ಬೆಳಗ್ಗೆ ನಡೆದಂತಹ ಒಂದು ಘಟನೆ. ಖರ್ಗೆ ಅವರ ಜೊತೆ ಸದಾಶಿವನಗರದ ಅವರ ನಿವಾಸದಲ್ಲಿ ಮುನಿಯಪ್ಪ ಅವರು ಭೇಟಿಯನ್ನು ಮಾಡ್ತಾರೆ. ಖರ್ಗೆ ಅವರ ಮುಂದೆ ಕೆಲವೊಂದಷ್ಟು ಮಾತುಗಳನ್ನು ಹೇಳ್ತಾರೆ. ನಾನು ಕೋಲಾರ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ, ನಾನು ಇಡೀ ರಾಜ್ಯಕ್ಕೆ ನಾನು ಸೀಮಿತವಾದಂತಹ ವ್ಯಕ್ತಿ. ನನ್ನ ಸಮುದಾಯ ಇಡೀ ರಾಜ್ಯದಲ್ಲಿ ಇದೆ, ನನ್ನ ಬೆಂಬಲಿಗರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ನನ್ನ ಅಳಿಯನಿಗೆ ಟಿಕೆಟನ್ನು ಕೊಡದೆ ಹೋದರೆ ಅದರ ಒಂದು ಪರಿಣಾಮವನ್ನು ಲೋಕಸಭಾ ಚುನಾವಣೆಯಲ್ಲಿ ಎದುರಿಸಬೇಕಾಗತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಖರ್ಗೆ ಅವರ ಮುಂದೆ ಪಾಸ್ ಮಾಡ್ತಾರೆ. ಅದಕ್ಕೆ ಖರ್ಗೆ ಅವರು ಮುನಿಯಪ್ಪ ಅವರ ಒತ್ತಡಕ್ಕೆ ಮಣಿತಾರೆ. ಖರ್ಗೆ ಅವರು ಎಸ್ ಅಂತಾರೆ. ಅಂದರೆ ನಿನ್ನ ಅಳಿಯನಿಗೆ ನಾವು ಟಿಕೆಟ್ ಕೊಡೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ. ಹೈಕಮಾಂಡ್ಗೂ ಕೂಡ ಸೋನಿಯಾ ಗಾಂಧಿ ಅವ್ರಿಗೂ ಕೂಡ ಮಾಹಿತಿಯನ್ನು ಕಳಿಸ್ತಾರೆ. ವೇಣುಗೋಪಾಲ್ ಹಾಗೆ ಸೋನಿಯಾ ಗಾಂಧಿ ಅವರು ಕೂಡ ಈ ಮಾತನ್ನು ಹೇಳ್ತಾರೆ. ಏನು ಚರ್ಚೆ ಆಗತ್ತೆ ಅದನ್ನು ಹೇಳ್ತಾರೆ. ಅದಾದ ಬಳಿಕ ಶುರುವಾಗತ್ತೆ ಸಂಘರ್ಷ. ಕೋಲಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು MLCಗಳು ಮುನಿಯಪ್ಪ ಅವರ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಇಲ್ಲಿ ಪರೋಕ್ಷವಾಗಿ ಹೈಕಮಾಂಡ್ ವಿರುದ್ಧ ತಿರುಗಿ ಬೀಳ್ತಾರೆ. ಖರ್ಗೆ ಅವರ ಜೊತೆ ಏನು ಮಾತುಕತೆ ಆಗತ್ತೆ, ಏನು ಡಿಸೈಡ್ ಆಗತ್ತೆ ಅದು ಕಿವಿಗೆ ಬೀಳ್ತಲೇ ಇಲ್ಲಿ ಆಕ್ಟಿವ್ ಆಗ್ತಾರೆ. ಮಾಲೂರು ನಂಜೇಗೌಡ ಹಾಗೆ ಕೊತ್ನೂರು ಮಂಜುನಾಥ್ ಕೋಲಾರ ಶಾಸಕರು, ಹಾಗೆ MLC ನಜೀರ್ ಅಹಮದ್ ಮತ್ತು ಅನಿಲ್ ಕುಮಾರ್ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಮಾಧ್ಯಮಗಳ ಮುಂದೆ ಅವರು ವ್ಯಕ್ತಪಡಿಸ್ತಾರೆ. ಯಾಕೆಂದರೆ ನಾವು ಇಲ್ಲಿಯವರೆಗೂ ಕೂಡ ಬೇರೆಯವರಿಗೆ ಟಿಕೆಟನ್ನು ಕೊಡಿ ಅಂತ ಹೇಳ್ತಾ ಇದ್ವಿ. ಕೋಲಾರದಲ್ಲಿ ಸುಮಾರು 3.5 ಲಕ್ಷ ಬಲಗೈ ಸಮುದಾಯದ ಮತಗಳಿದೆ. ಹಾಗಾಗಿ ಬಲಗೈ ಸಮುದಾಯದ ಯಾರಿಗಾದರೂ ನೀವು ಟಿಕೆಟನ್ನು ಕೊಡಿ, ಆದರೆ ಮುನಿಯಪ್ಪ ಅವರ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ಟಿಕೆಟನ್ನು ಕೊಡಬಾರ್ದು ಅನ್ನುವಂಥ ಒಂದು ಒತ್ತಡವನ್ನು ತರ್ತಾರೆ. ರಾಜ್ಯ ನಾಯಕರ ಮೇಲೆ ಒತ್ತಡವನ್ನು ತರ್ತಾರೆ. ಜೊತೆಗೆ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಸ್ಪೀಕರ್ ಅವರ ಚೇಂಬರ್ಗೆ ಬರ್ತಾರೆ, ಸಭಾಪತಿಗಳ ಚೇಂಬರ್ಗೆ ಬರ್ತಾರೆ. ರಾಜೀನಾಮೆಯನ್ನು ಕೊಡುವಂಥ ಒಂದು ಪ್ರಹಸನ ಇಲ್ಲಿ ನಡೆಯುತ್ತೆ. ಆದರೆ ಅಂತಿಮವಾಗಿ ಬೈರತಿ ಸುರೇಶ್ ಅವರು ಎಂಟ್ರಿ ಆಗ್ತಾರೆ, ಹಾಗೆ MC ಸುಧಾಕರ್ ಅವರು ಎಂಟ್ರಿ ಆಗ್ತಾರೆ. ಅವರನ್ನು ಸಮಾಧಾನ ಮಾಡುವಂಥ ಒಂದು ಪ್ರಯತ್ನಗಳು ಒಳಗಡೆ ನಡೆಯುತ್ತೆ, ಹೈಡ್ರಾಮಾ ಒಳಗಡೆ ನಡೆಯುತ್ತೆ. ನಂತರ ಎಲ್ಲರೂ ಕೂಡ ಈಗ ವಾಪಸ್ ಆಗಿದ್ದಾರೆ. ಸಂಜೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಪ್ರವಾಸದಿಂದ ಬೆಂಗಳೂರಿಗೆ ವಾಪಸ್ಸಾದ ನಂತರ ಅವರ ಜೊತೆ ಮಾತುಕತೆಯನ್ನು ಮಾಡಿ ನಂತರದಲ್ಲಿ ನಾವು ಈ ಕಗ್ಗಂಟನ್ನು ಬಗೆಹರಿಸೋಣ ಅನ್ನುವಂಥ ಒಂದು ಭರವಸೆಯನ್ನು ಬೈರತಿ ಸುರೇಶ್ ಅವರು ಕೊಟ್ಟ ನಂತರ ಅಲ್ಲಿಗೆ ಶಾಸಕರು ರಾಜೀನಾಮೆಯನ್ನು ಕೊಡದೆ ವಾಪಸ್ ಹೋಗ್ತಾರೆ. ಸೊ ಇದು ಮುಂದುವರಿಯುತ್ತೆ ರಮಕಾಂತ್. ನಾವು ಇದರ ಹಿಂದೆ ಇರುವಂಥದ್ದು ಏನು ಅನ್ನುವಂಥದ್ದನ್ನು ಕೆದಕ್ತಾ ಹೋದಾಗ ಸಾಕಷ್ಟು ವಿಚಾರಗಳು ಮುಂದಕ್ಕೆ ಬರುತ್ತೆ. ಇಲ್ಲಿ ಮುನಿಯಪ್ಪ ಅವರು ಯಾವಾಗ ಖರ್ಗೆ ಅವರ ಮೇಲೆ ಪರೋಕ್ಷವಾಗಿ ಸಮುದಾಯದ ವಿಚಾರವನ್ನು ಮುಂದಿಟ್ಕೊಂಡು ಒತ್ತಡವನ್ನು ತರ್ತಾರೆ, ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ದೂರದಲ್ಲೇ ಕುಳಿತು ಒಂದು ವ್ಯೂಹವನ್ನು ರಚನೆ ಮಾಡ್ತಾರೆ. ಅಲ್ಲಿ ನಸೀರ್ ಅಹಮದ್ ಅವ್ರಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ನೀವು ಈ ರೀತಿಯಾಗಿ ಮಾಡಿ ರಾಜೀನಾಮೆಯನ್ನು ಕೊಡುವಂತಹ ಒಂದು ಎಚ್ಚರಿಕೆಯನ್ನು ಅಲ್ಲಿ ಪಾಸ್ ಮಾಡಿ ನಾವು ಹೈಕಮಾಂಡ್ ಮಟ್ಟದಲ್ಲಿ ಟಿಕೆಟನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅಂತೇಳಿ ನಸೀರ್ ಅಹಮದ್ ಅವ್ರಿಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಅದರಂತೆ ನಸೀರ್ ಅಹಮದ್ ಅವರು ಈ ರಾಜೀನಾಮೆಯ ಪ್ರಹಸನವನ್ನು ಶುರು ಮಾಡ್ತಾರೆ.
ಬೈರತಿ ಸುರೇಶ್ ಅವರು ಕೂಡ ಮುಖ್ಯಮಂತ್ರಿಗಳ ಆಪ್ತರಾಗಿರುವಂಥವ್ರೆ. ಅವರು ಕೂಡ ಈ ಡ್ರಾಮಾದಲ್ಲಿ ಭಾಗಿಯಾಗ್ತಾರೆ. ರಾಜೀನಾಮೆ ಕೊಡುವಂತಹ ಡ್ರಾಮಾ ಇಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಒಂದು ಕಡೆ ಸಿದ್ದರಾಮಯ್ಯ ಇಲ್ಲಿ ಸಕ್ಸಸ್ ಆಗ್ತಾರೆ. ಯಾಕೆಂದರೆ ಮುನಿಯಪ್ಪ ಅವರು ಒತ್ತಡವನ್ನು ಕ್ರಿಯೇಟ್ ಮಾಡಿ ಖರ್ಗೆ ಅವರ ಮುಂದೆ ಡಿಮ್ಯಾಂಡನ್ನು ಇಟ್ಟು ಟಿಕೆಟನ್ನು ಅಳಿಯನಿಗೆ ಕೊಡಿಸುವಲ್ಲಿ ಸಫಲರಾಗ್ತಾರೆ. ಇವತ್ತು ರಾತ್ರಿ ಅಧಿಕೃತವಾಗಿ ಘೋಷಣೆ ಆಗಬೇಕಾಗತ್ತೆ. ಈ ಘೋಷಣೆ ಆಗುವಂಥದ್ದು ಯಾವಾಗ ಕಿವಿಗೆ ಬೀಳುತ್ತೆ, ಸಿದ್ದರಾಮಯ್ಯ ಅಲರ್ಟ್ ಆಗ್ತಾರೆ. ತಮ್ಮ ಶಾಸಕರ ಮೂಲಕ ಈ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿಸಿ ಅಲ್ಲಿ ತಡೆಯುವಲ್ಲಿ ಈಗ ಸಫಲರಾಗಿದ್ದಾರೆ. ಹೈಕಮಾಂಡ್ಗೆ ಸಂದೇಶ ರವಾನೆಯಾಗಿದೆ. ಕರ್ನಾಟಕದಲ್ಲಿ ಶಾಸಕರು ಮತ್ತು MLCಗಳು ರಾಜೀನಾಮೆಯನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಸಂದೇಶ ಯಾವಾಗ ಅಲ್ಲಿಗೆ ತಲುಪುತ್ತೆ, ಕೂಡಲೇ ಕೋಲಾರದ ಟಿಕೆಟನ್ನು ಈಗ ಪೆಂಡಿಂಗ್ ಇಕ್ಕಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ನಮಗೆ ಲಭ್ಯ ಆಗತ್ತೆ. ಅಂದರೆ ಇಷ್ಟೆಲ್ಲ ಸೂತ್ರಧಾರರು, ಮುನಿಯಪ್ಪ ಅವರು ಒಂದು ಕಡೆ ತಮ್ಮದೇ ಆದಂತಹ ಒಂದು ಪಗಡೆ ಆಟವನ್ನು ಆಡಿದ್ರೆ, ಈ ಕಡೆ ಸಿದ್ದರಾಮಯ್ಯ ಅವರು ಮತ್ತೊಂದು ಕಡೆ ದಾಳವನ್ನು ಉರುಳಿಸ್ತಾರೆ. ಅಂದರೆ ಇಲ್ಲಿ ಸಿದ್ದರಾಮಯ್ಯನವರ ಕೈ ಈಗ ಮೇಲಾಗತ್ತೆ. ಬಹುತೇಕವಾಗಿ ಮುನಿಯಪ್ಪ ಅವರ ಅಳಿಯನಿಗೆ ಏನು ಟಿಕೆಟನ್ನು ಈಗ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು, ಅದಕ್ಕೆ ಈಗ ತಡೆ ಬಿದ್ದಿದೆ. ಅಂತಿಮವಾಗಿ ಬಲಗೈ ಸಮುದಾಯದ ಒಬ್ಬ ವ್ಯಕ್ತಿಗೆ ಇಲ್ಲಿ ಟಿಕೆಟನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳಿದೆ. ಇಲ್ಲಿ KPCC ಕಾರ್ಯದರ್ಶಿಯಾಗಿದ್ದರು ನಾರಾಯಣಸ್ವಾಮಿ, ಹಾಗೆ ಡಾಕ್ಟರ್ ಮುದ್ದು ಗಂಗಾಧರ್ ಅವರ ಹೆಸರು ಕೂಡ ಬಹಳಷ್ಟು ಕೇಳಿಬಂದಿತ್ತು ಬಲಗೈ ಸಮುದಾಯದಲ್ಲಿ. ಈ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟನ್ನು ಕೊಡುವಂಥ ಒಂದು ಸಾಧ್ಯತೆಗಳು ಕೂಡ ಈಗ ಹೆಚ್ಚಾಗಿ ಕಾಣಿಸ್ತಾ ಇದೆ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.